ನನಗೆ ಈಗಲೂ ಅನಿಸುತ್ತೆ ಕನಸು ಅಂತ ಅನಿಸುತ್ತೆ. ನಾನು ಇಲ್ಲ ಇದು ಮನೆ ನಮ್ದು ಆಗಲಿಲ್ಲ, ನಮ್ಮದು ಮನೆ ಆಗಿದೆ ಇಲ್ಲ, ಇನ್ನೂ ಧೂಳು ಬಂದಿದೆ. ನಾವು ಮನೆ ಕಟ್ಟೋ ಮೊದಲು ತುಂಬ ಚೆನ್ನಾಗಿ ಇದು ನನ್ನ ಮನೆ ಅಂತ ಹೇಳಿ ಅದು ಆ ಫೀಲಿಂಗ್ ಉಂಟಲ್ಲ, ನಾವು ಎಷ್ಟು ವರ್ಷ ನಾವು ಸಫರ್ ಮಾಡಿದಾಗ ಆಗಿದೆ. ಆಯ್ತಾ ನಿಮ್ಮ ತೋರಿಸಿ ಹೊರಗೆ ಅಂತ ತೋರಿಸುದು ನೋಡುದು ನಾನು. ಹೊರಗೆ ಧೂಳಾಗಿದೆಲ್ಲ ಅಂದ್ರೆ ಅಲ್ಲಿ ರೋಡು ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ, ನೋಡಿ ಧೂಳು ಬಂದಿದೆ. ಮನೆ ಕಟ್ಟಿದ್ಮೇಲೆ ಈಗ ಎಲ್ರಿಗೂ ನೋಡಿ ಇದು ನೋಡಿ ಇಷ್ಟು ದೊಡ್ಡ ಬಾಲ್ಕನಿಯನ್ನು ಅವರು ಗಲೀಜ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ರೋಡ್ ಇಲ್ಲಿ ಹಾಗೆ ಎಲ್ಲ ಒಮ್ಮೆ ಸರಿ ಆದ್ಮೇಲೆ ಎಲ್ಲರೂ ಜೀವ ಆಗುದು, ರೋಡ್ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಅಂತ. ಎಲ್ಲರೂ ಪಕ್ಕದಲ್ಲಿ ರೋಡ್ ಆಗ್ತಾ ಉಂಟು. ಆವಾಗ ಆಗ್ಬೇಕಿತ್ತು ಅದು, ಯಾಕೆ ಸ್ಟೇ ಆಗಿದ್ದು ಗೊತ್ತಿಲ್ಲ, ಇವಾಗ ಆಗ್ತಾ ಉಂಟು. ಇಷ್ಟು ಮಣ್ಣು ತೆಗೆದು ಆ ಸೈಡಿಗೆ ಹಾಕಿದ್ದಾರೆ. ಮಳೆ ಬಂದರೆ ಅದು ಫುಲ್ಲು ಚಿರಂಡಿಗೆ ಹೋಗುದು. ಅದು ಮಣ್ಣು ಚಿರಂಡಿದ ಮಣ್ಣು ತೆಗಿತಾರೆ, ಮೇಲ್ಗಡೆ ಹಾಕ್ತಾರೆ. ಮಳೆ ಬಂದ್ಮೇಲೆ ಅದೇ ಮಣ್ಣು ಚಿರಂಡಿಗೆ ಬರೋದು, ಈ ರೀತಿ ಮಾಡ್ತಾರೆ. ಅದು ತೆಗೆದು ಇಲ್ಲ ಬಿಸಾಡುವುದಿಲ್ಲ. ಕಸ ಕೂಡ ನೋಡಿದ್ರ, ಚಿರಂಡಿದೆಲ್ಲ ತೆಗೆದು ಮೇಲೆ ಹಾಕ್ತಾರೆ, ಅದನ್ನು ಹಾಗೆ ಇಡ್ತಾರೆ, ಅದು ಮತ್ತೆ ಚಿರಂಡಿಗೆ ಹೋಗುದು. ಓಕೆ, ಈಗ ನಮ್ಮದು ಇದರದೆಲ್ಲ ಮಾತಾಡಿ ಸುಖ ಇಲ್ಲ. ನಾವು ಸುಮ್ಮನೆ ಮಾತಾಡಬೇಕಷ್ಟೆ. ಮತ್ತು ಇನ್ನೊಂದೇನೆಂದರೆ ಎಂತ ಹೇಳಲಿಕ್ಕೆ ಈಗ ನಮಗೆ ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು. ನಾವು ಗೃಹ ಪ್ರವೇಶ ಆದಮೇಲೆ ನಾನು ಹೆಚ್ಚಾಗಿ ಯಾವುದೇ ದೊಡ್ಡ ಫಂಕ್ಷನ್ ಅಟೆಂಡೇ ಮಾಡಿರಲಿಲ್ಲ. ಯಾಕೋ ಮನಸ್ಸು ಕೂಡ ಇರಲಿಲ್ಲ ನಮಗೆ. ಅದು ಗೊತ್ತುಂಟಲ್ಲ, ಮನೆ ಆದಮೇಲೆ ಒಂಥರ ಒಂದು ಟೆನ್ಷನ್ ಇರುತ್ತೆ. ಮನೆ ಅದು ಮೊದಲು ಒಂದು ಟೆನ್ಷನ್ ಆದರೆ ಮನೆ ಆದಮೇಲೆ ಇನ್ನೊಂದು ರೀತಿ ಟೆನ್ಷನ್ ಇರುತ್ತೆ. ಎಲ್ಲರದ್ದು ಲಾಸ್ಟ್ ಪೇಮೆಂಟ್ ಇರುತ್ತೆ, ಅದು ಕೊಡಲಿಕ್ಕೆ ಇದು ಕೊಡಲಿಕ್ಕೆ ಅದು ಇದು ಅಂತ ಹೇಳಿ ಅದೇ ಚಿಂತೆ ಇರುತ್ತೆ. ಒಬ್ಬರದ್ದು ಫೋನ್ ಬರುವಾಗ ತಗದಾಗುತ್ತೆ ಎಷ್ಟು ಖರ್ಚಾಗಿದೆ ಮನೆಗೆ. ಹಾಗೆ ಅದೆಲ್ಲ ಸೆಟ್ಲ್ಮೆಂಟ್ ಆಗುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಎಲ್ಲೂ ಕೂಡ ಹೋಗ್ಲಿಕ್ಕೂ ಮನಸ್ಸಿರಲಿಲ್ಲ, ಹೋಗ್ಲೂ ಇಲ್ಲ. ಇವಾಗ ಒಂದು ಫೋಕಸ್ಡ್ ಆಗೋವರದೊಂದು ಫಂಕ್ಷನ್ ಉಂಟು ಅವರದ್ದು. ಅವ್ರು ಯಾವಾಗಲೂ ನಮ್ಮ ಎಲ್ಲದಕ್ಕೂ ಫಂಕ್ಷನ್ಗೆ ಅಟೆಂಡ್ ಮಾಡ್ತಾರೆ, ಹಾಗೂ ನಾವು ತುಂಬ ಕ್ಲೋಸ್ ಕೂಡ ಇದ್ದೀವಿ. ಹಾಗೆ ಅದೊಂದು ಹೋಗೋದಿದ್ರೆ ಆಗೋದಿಲ್ಲ. ನಿಜವಾಗ್ಲೂ ಮೆಹಂದಿ, ರಿಸೆಪ್ಷನ್ ಹಾಗೂ ಇದು ಎಂತ ಮದುವೆ 3 ಕೂಡ ಉಂಟು. ಯಾವುದಾದ್ರೂ ಒಂದು ಅಟೆಂಡ್ ಮಾಡೋದಂತ ಹೇಳಿ ಎನಿಸಿದ್ದೀನಿ. ನೋಡಬೇಕು ಹೇಗೆ ಆಗುತ್ತೆ ಅಂತ ಹೇಳಿ. ಹಾಗೆ ಮೆಹಂದಿಗೆ ಹೋಗೋಣ ಅಂತೇಳಿ ಇವತ್ತು ಮೆಹಂದಿ. ಕ್ಲಾರು ಕೂಡ ಬರ್ತಾ ಇದ್ದಾನೆ, ಎಲ್ಲರೂ ಒಟ್ಟಿಗೆ ಹೋಗೋದಂತ ಹೇಳಿ ಎನಿಸಿದ್ದೀವಿ. ಮತ್ತು ಹೀಗೂ ಡ್ಯಾಡಿ ಮಮ್ಮಿ ಇಬ್ಬರು ಕೂಡ ಇಲ್ಲ, ನಾವೇ ಅಲ್ವಾ. ಹಾಗೆ ಒಬ್ಬರನ್ನು ಬಿಟ್ಟು ಯಾಕೆ ಹೋಗೋದು, ಯಾರು ಬಿಟ್ಟು ಬೇಡ, ಹೋಗುವಾಗ ಎಲ್ಲರೂ ಹೋಗೋಣ ಅಂತೇಳಿ ಹಾಗೆ ಹೊರಟಿದ್ದೀವಿ ಎಲ್ಲರೂ ಕೂಡ. ಇವರೇ ಇವತ್ತು ಸೀರೆ ಉಡೋಣ ಅಂತೇಳಿ ಎನಿಸಿದಿಲ್ಲ. ನೋಡಬೇಕೊಂದು ಸೀರೆ ಆಲ್ರೆಡಿ ಅಯನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಪರ್ಪಲ್ ಕಲರ್ ಸೀರೆ ನೀವು ನೋಡಿದ್ದೀರ ಇದಕ್ಕಿಂತ ಮೊದಲು, ಅದನ್ನೇ ಉಡೋದು ನಾನು. ಮತ್ತೆ ಅಂತ ಹೇಳಲಿಕ್ಕಿತ್ತು. ಮತ್ತು ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಕಂಟಿನ್ಯೂ ಮಾಡಲಿಕ್ಕಿದ್ರೆ ಕಂಟಿನ್ಯೂ ಮಾಡೋದು, ಒಂದು ರೌಂಡು ಎಲ್ಲ ಹೋಗಿ ಎಂಜಾಯ್ ಮಾಡಿ ಬರೋಣ. ಓಕೆ, ಹೊರಡ್ತೀನಿ ಫಸ್ಟಿಗೆ. ಹೇಗೆ ಕಾಣ್ತೀನಿ ಒಳ್ಳೆ ಅಂದರೆ ತುಂಬ ಚೆನ್ನಾಗಿ. ಓಕೆ, ಇವತ್ತು ನಾವೊಂದು ಮೆಹಂದಿ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಉಡುಪಿಗೆ. ನಮ್ಮದು ಫೋಕಸ್ ಸ್ಟಾಪ್ ಇದ್ದಾರೆ ನೋಡಿ, ಅವರ ಇದರಲ್ಲಿ ಅಂದರೆ ಅವರ ವೈಫಿದ್ದು ತಮ್ಮಂದು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಹೊರಟಿದ್ದೀವಿ. ಇವಾಗ ಫಾಸ್ಟಾಗಿ ಹೋಗೋಣ, ಹಾಗೆ ಫಂಕ್ಷನ್ ಎಂಜಾಯ್ ಮಾಡಿ ಫಾಸ್ಟಾಗಿ ಬರೋಣ. ಬನ್ನಿ. ಅಬ್ಬಾ, ಫೈನಲಿ ಎಲ್ಲರೂ ಹೊರಟ್ವಿ. ಸಾಕಾಯ್ತು. ಎಲ್ಲಾದರೂ ನಾವು ಹೋಗುವಾಗ ಉಂಟಲ್ಲ ಕಿರಿಕಿರಿ ನಮ್ಮ ಮನೆಯಲ್ಲಿ ಗಂಡಸರದ್ದು. ಈ ಗಂಡಸರದಿಂದ ಸುಖನೇ ಇಲ್ಲಪ್ಪ ನನಗೆ. ಸ್ವಲ್ಪ ಎಲ್ಲರೂ ಇದ್ದೀರಲ್ಲ? ಓಕೆ, ಹೋಗೋಣವಾ?
ಓಕೆ, ಒಳ್ಳೊಳ್ಳೆ ಹಾಡು ಕೇಳ್ತಾ ಕೇಳ್ತಾ ಹೇಗೂ ಫಂಕ್ಷನ್ ಹತ್ರ ರೀಚ್ ಆದ್ವಿ. ಡೌಟ್ ಬಂದಿದೆ ಅಂತ ಕೇಳಿದೆ. ಹೌದಂತ ಗುರು ಗುರು ಅಲ್ಲ ಅಣ್ಣೆ ಅಣ್ಣೆ ಸೆಕೆಂಡ್ ಗುರು ವೆಲ್ಕಮ್ ಬರೋದು. ಬನ್ನಿ ಬನ್ನಿ. ಓಕೆ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ಇತ್ತು ನೋಡಿ, ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಹಾಗೂ ಒಳಗಡೆ ಹೋಗೋಣ. ಇವಾಗ ಫಂಕ್ಷನ್ ಯಾವ ರೀತಿ ನಡೀತು ಸ್ವಲ್ಪನೇ ತುಣುಕು ನಿಮ್ಮ ಜೊತೆ ತೋರಿಸ್ತೀನಿ. ವೇದಿಕೆಗೆ ಮಧುರೆಗೆಲಿಸಿದ ಮದುವೆ ಪ್ರಜ್ವಲ್ ಮೇರೆನು ಎತ್ಕೊಂಡಲ್ಲ ಜೋರದವರ ಕೈ ಚಪ್ಪಳಿದ ಸ್ವರ ಹೊರಟು ವೇದಿಕೆ ತಮ್ಮಿದ್ದ ಚಾವಡಿಗೂ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಜ್ವಲ್. ನಡಪೆರೆಗೊಂಡು ಮದರಂಗಿ ಕಿವಿ ಸರತಿ ಆ ರಾತ್ರಿದ ಬರವಾಗ್ಬನೆ ಕಿವಿ ಹತ್ತಿ ಎಸ್ ಉಮಿಲತ್ತು ಎಸ್ ಏನೇ ಗೊತ್ತುಂಟು ಎಸ್ ರಡ್ಡಾಕ್ಷರ ಉಂಟಾಯ್ತಾ ಒಂಜಿ ಜಾತಿಗೆ ಅವ್ರಿಗೆ ಪಂಡೆ ಇರುವಲ್ಪ ಅಂಡ ಐಕ್ 10 ಜನ ಲಕ್ಕೇರಿ ಅಮ್ಮನಗಲ್ ಬರೋ ಲಕ್ಕೇರಿ ಅಲ್ಲೇ ಗುಲ್ಲರಿಗೆ ಅಮ್ಮನಗಲ್ ಲಗೊಂದು ಬರಗಿಜ್ಜಿ ಅಂಗಡಿ ಕೂತಿರ ನಾಮಗಳು ಸಿರಿಕಂಬಿಗಳು ಮುಲ್ಲ ಮಲ ಮಾಡಿ ಚೆಂಡುಗಳು ನಿಮ್ಮಡಿ ಚೆಂಡುಗಳು ಇದೆ ವೇದಿಕೆ నుంచి ಪ್ಲೇ ಆಗುತ್ತದೆ. ಸೊ ಪ್ಲೀಸ್ ಡಾನ್ಸ್ ತಗಲಿ ವೇದಿಕೆಗೆ ಬರಡು ಬಂದಿಲ್ಲ. ಓಕೆ, ನನ್ನ ವಿಷಿಂಗ್ ಸ್ಟಾಪ್ ಮಾಡ್ತದಿಲ್ಲ. ಸೊ ದಯಮಾಡ್ತದೆ ತನ್ನ ವಿಷಿಂಗ್ ಬರಲಿಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿದ್ವಿ. ಓಕೆ, ಇವಾಗ ಹುಡುಗಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರು ನೋಡಿ, ಅದೇ ವಿಡಿಯೋ ಪ್ಲೇ ಆಗ್ತಾ ಉಂಟು. ಫೋಕಸ್ಡ್ ಆಗುವವರೇ ಶೂಟ್ ಮಾಡಿದ್ದು ಗೊತ್ತುಂಟಲ್ಲ, ಅವರು ತುಂಬ ಚೆನ್ನಾಗಿ ಶೂಟ್ ಮಾಡ್ತಾರೆ. ಹಾಗೆ ಅದೇ ವಿಡಿಯೋವನ್ನು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು, ಪ್ಲೇಸ್ ಒಂದೊಂದು ತೋರಿಸಿದ್ದವರು ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ನನಗೆ. ನೀವು ಯಾರು ಬರ್ಲಿಕ್ಕಿಲ್ಲ. ವ್ಲಾಗ್ ಮಾಡ್ತಿದ್ವಿ ಇಲ್ಲಿ. ಫೈನಲಿ ಬಂದ್ವಿ, ರೀಚ್ ಆದ್ವಿ. ಒಂದೊಂದು ನಿದ್ದೆ ಆಯ್ತಾ ಅಂತ. ಇಲ್ಲ ಈಗ ಬರ್ತಾ ಈಗ ಒಂದಾಗ್ಲಿಕ್ಕೆ ಉಂಟು ದೊಡ್ಡದು. ಹೋಗು ಮಲಗು, ಇಡೀ ದಿನ ಕೆಲಸದಲ್ಲಿದ್ದಲ್ಲ, ಹೋಗಿ ಮಲಗು. ನಾವು ಕೂಡ ಮಲಗುದು, ಟಯರ್ಡ್ ಆಗಿದೆ ಫುಲ್ಲು, ತಾತಿ ಮಾಡೋದೇನು. ಇನ್ನು ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಫಂಕ್ಷನ್ ಚೆನ್ನಾಗಿತ್ತು, ಊಟ ತುಂಬ ಚೆನ್ನಾಗಿತ್ತು. ಊಟ ಒಳ್ಳೇದಿತ್ತಲ್ಲ? ಹಾಂ, ಒಳ್ಳೇದಿತ್ತು. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆಲ್ಲರೂ? ಓಕೆ, ಇವತ್ತು ನಾನು ಮೀಶೋದಿಂದ ಕೆಲವು ನನಗೆ ಪ್ರಾಡಕ್ಟ್ ಬಂದಿತ್ತು, ಮನೆಗೆ ಅಂತ ತರಿಸಿದ್ದೆ. ಅದನ್ನೇ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೀನಿ, ಯಾವುದು ಚೆನ್ನಾಗಿದೆ, ಒಳ್ಳೆದಿದೆಯಾ ಇಲ್ವಾ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಲ್ವಾ. ಹೆಚ್ಚಾಗಿ ಮೀಶೋದ್ದು ನಾನು ಸಪ್ರೇಟಾಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನೀವು ನೋಡಿರ್ಬೋದು. ಆದರೆ ಇದು ನಾನು ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದ್ದೆ, ಹಾಗಾಗಿ ಒಂದೊಂದೇ ಅದರಲ್ಲಿ ನೋಡ್ತಾ ಇದ್ದೀನಿ. ಪಾಟ್ ತೊಗೊಂಡು ಬಂದಿದ್ದೆ 2 ಕಾಂಬೋ. ಇದು ತುಂಬ ಚೀಪಲ್ಲಿ ಸಿಕ್ತು ನನಗೆ, ತುಂಬ ಕಮ್ಮಿಯಲ್ಲಿ. ಹಾಗಾಗಿ ನಾನು ಯಾವುದು ಕಮ್ಮಿ ಇದೆ ಹಾಗೂ ಬೆಸ್ಟ್ ಕ್ವಾಲಿಟಿ ಇದೆ ಅದನ್ನೇ ತೋರಿಸೋದು ನಿಮ್ಮ ಜೊತೆ. ಅದು 2 ಕೂಡ ಚೆನ್ನಾಗಿತ್ತು ಪಾಟ್. ಹಾಗೂ ಇದೊಂದು ನನಗೆ ಆರ್ಟಿಫಿಷಿಯಲ್ ಪ್ಲಾಂಟ್ ಒಂದು ಕಡೆ ಬೇಕಿತ್ತು ಇಡಲಿಕ್ಕೆ, ಅಲ್ಲಿ ನಾನು ಒರಿಜಿನಲ್ ಇಡಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಇದನ್ನು ಇಡಬೇಕು, ಸ್ವಲ್ಪ ಚೆನ್ನಾಗಿ ಕಾಣಬೇಕಿತ್ತು ಆ ಪ್ಲೇಸ್ ನನಗೆ. ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ಎಲ್ಲಿ ಅಂತ ಹೇಳಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೂ ತುಂಬ ಕಮ್ಮಿ ಆಯಿತು. ಬೇರೆ ಕಡೆ ಎಲ್ಲ ನಾನು ಸರ್ಚ್ ಮಾಡಿದೆ, ನನಗೆ ಜಾಸ್ತಿ ರೇಟ್ ಇತ್ತು. ಆದರೆ ಇಲ್ಲಿ ತುಂಬ ಕಮ್ಮಿ ಅಂತ ಎನಿಸ್ತು ನನಗೆ. ಹಾಗೆ ಇದನ್ನು ಕೂಡ ತೊಗೊಂಡು ಬಂದೆ.
ಹಾಗೂ 2 ಪಾಟ್ ನಾನು ನನ್ನ ಕಿಚನಿಗೆ ಸೈಡಿಗೆ ಒಂದು ಸೈಡ್ ಇಡಲಿಕ್ಕೆ ಬೇಕಿತ್ತು ನನಗೆ. ಹಾಗಾಗಿ ಈ ಕಲರಲ್ಲಿ ನಾನು ತೊಗೊಂಡು ಬಂದಿದ್ದು. ನಿಮಗೆ ಬೇಕಿದ್ದರೆ ನೀವು ಬೇರೆ ಕಲರ್ ಕೂಡ ಉಂಟು, ಅದರಲ್ಲಿ ನೀವು ಮ್ಯಾಚ್ ಆಗುವಂಥ ಕಲರ್ ತೊಗೊಂಡು ಬರ್ಬೋದು. ನನಗೆ ಒಂದು ಸೈಡ್ ಈ ಕಲರ್ ಬೇಕಿತ್ತು ನನಗೆ, ಆದರೆ ಒಂದಕ್ಕೆ ಇನ್ನೊಂದು ಸಿಗುತ್ತೆ, ಅಂದರೆ ಕಾಂಬೋ ಸಿಗುತ್ತೆ ಇದರಲ್ಲಿ. ಇದು ಕೂಡ ನನಗೆ ತುಂಬ ಕಮ್ಮಿ ರೇಟಲ್ಲಿ ಸಿಕ್ತು, ಹಾಗೂ ತುಂಬ ಚೆನ್ನಾಗಿದೆ. ಅದಕ್ಕೆ ವುಡನ್ ಕೆಳಗಡೆ ಇದು ಕೂಡ ಬರುತ್ತೆ ನೋಡಿ, ಕಾಲು ಕೂಡ ಬರುತ್ತೆ. ಈ ಗಿಡವನ್ನು ಈಗ ಸುಮ್ಮನೆ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ, ನನಗೆ ಬೇರೆ ಇದರಲ್ಲಿ ಇಡಲಿಕ್ಕೆ ಉಂಟು. ಹಾಗೂ ಇದೊಂದು ನನಗೆ ನಮ್ಮ ಸಿಂಕ್ ಹತ್ರ ಒಂದು ಬೇಕಿತ್ತು. ಹಾಗೆ ಸುಮಾರು ಇದರಲ್ಲಿ ಇತ್ತು ಬೇರೆ ಬೇರೆ ರೀತಿಯಲ್ಲಿ, ಆದರೆ ಇದರಲ್ಲಿ ನನಗೆ ಸ್ವಲ್ಪ ಚೀಪಲ್ಲಿ ಸಿಕ್ತು. ಎಲ್ಲಿ ಚೀಪ್ ಕಾಣುತ್ತೆ, ಎಲ್ಲಿ ಕಮ್ಮಿದ್ದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅದು ನಾವು ತೊಗೊಳ್ತೀವಲ್ವ. ಹಾಗೆ ನನಗೆ ಇದೊಂದು ಬೇಕಿತ್ತು, ಇದನ್ನು ಕೂಡ ತೊಗೊಂಡೆ ನಾನು. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತಂದರೆ ಟ್ಯಾಗ್ ಮಾಡಿದ್ದೀನಿ, ಮೀಶೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಕೆಲವೊಮ್ಮೆ ನಾನು ಫ್ಲಿಪ್ಕಾರ್ಟಿದ್ದು ಕೂಡ ಟ್ಯಾಗ್ ಮಾಡಿರ್ತೀನಿ. ಯಾಕೆ ಗೊತ್ತುಂಟ, ಮೀಶೋದಲ್ಲಿ ಕೆಲವೊಮ್ಮೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಸೇಮ್ ಪ್ರಾಡಕ್ಟ್ ನಮಗೆ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಕ್ಕಿದರೆ ಅದೇ ಇದಕ್ಕೆ ನಾನು ರೇಟಿಗೆ ನಾನು ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ. ಹಾಗಾಗಿ ಎರಡರಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ನಿನ್ನೆ ಬಂದು ಮತ್ತೆ ನಾನು ವ್ಲಾಗ್ ಮಾಡಲೇ ಇಲ್ಲ ಬೆಳಿಗ್ಗೆಯಿಂದ. ಇವಾಗ ಸಂಜೆ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಸ್ನಾನ ಎಲ್ಲ ಆಗಿ ಕೂತ್ಕೊಂಡಿದ್ದಷ್ಟೇ. ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಹೇಳ್ತಾರೆ ನೋಡಿ. ಎಲ್ಲ ಕೋಣೆಗೆ ಕೂತ್ಕೊಂಡು ಸುಮ್ಮನೆ ಹಾಗೆ ನೋಡ್ತಾನೆ ಇರೋಣ ಅಂತ ಆಗುತ್ತೆ. ಎಷ್ಟು ವರ್ಷ ನಾವು ಸಫರ್ ಮಾಡಿದಾಗೆ ಆಗಿದೆ ಅಂದರೆ, ಮನೆ ಕಟ್ಟಲಿಕ್ಕಿದು ಸ್ಟಾರ್ಟ್ ಮಾಡಿ ಇಷ್ಟು ಒಂದು 3 ವರ್ಷ ಆಯಿತು ಟೋಟಲ್. ಹೌದು ನನಗೆ ಅದು ವರ್ಷದಲ್ಲಿ ನೆನಪೇ ಇರಲ್ಲ, ಅಷ್ಟು ಆಯ್ತಾ ಅಂತ ಆಲ್ಮೋಸ್ಟ್. ಆಮೇಲೆ ಮನೆ ಆದಮೇಲೆ 1 ವರ್ಷ ಸಫರ್ ಮಾಡಿದ್ದೀವಿ. 1 ವರ್ಷ ದೇವರೇ, ಅದು ಯಾರಿಗೂ ಬೇಡ. ಆ 1 ವರ್ಷ ಆದಮೇಲೆ ಮತ್ತೆ ಮನೆ ಪುನಃ ಕಟ್ಟುವಾಗ ಎಷ್ಟು ಸಫರ್ ಮಾಡಿದ್ದೀವಿ. ಆ ಧೂಳು ಇದು ಅದರಲ್ಲಿ ನಾವು ನಿಂತು ಫುಲ್ಲು ತೆಗೆಯುವಾಗ, ನೀವು ಎನಿಸಿ ಮನೆ ಫುಲ್ಲು ತೆಗೆಯುವಾಗ ಅದರೊಟ್ಟಿಗೆ ನಾವು ಕೂತ್ಕೊಂಡು ನಿಂತು ಅದನ್ನು ಕಣ್ಣಾರೆ ನೋಡುತ್ತಾ ಆ ಧೂಳಲ್ಲಿ ಒಂದು ರೂಮಲ್ಲಿ ಅಡುಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದು ಇದು ಎಲ್ಲ ಎಷ್ಟು ನಾವೊಂದು ಸಫರ್ ಮಾಡಿದ್ವಿ ಅಂದರೆ ನನಗೆ ಈಗಲೂ ಅನಿಸುತ್ತೆ, ಕನಸು ಅಂತ ಅನಿಸುತ್ತೆ. ನಾನು ಇಲ್ಲ, ಇದು ಮನೆ ನಮ್ಮದು ಆಗಲಿಲ್ಲ, ನಮ್ಮದು ಮನೆ ಆಗಿದ, ಇಲ್ಲ ಇದು ಕನಸು. ಇಷ್ಟು ಕ್ಲೀನಲ್ಲಿ ನಾವು ಹೇಗಿರುವುದು, ಇಷ್ಟು ದೊಡ್ಡ ಮನೆ, ಹೀಗೆ ಮನೆಯಲ್ಲಿ ನಾವು ಹೇಗಿರುವುದು ಹಾಗೆ ಅಂತ ಆಗ್ತಾ ಉಂಟು ನನಗೆ ಕೆಲವೊಮ್ಮೆ. ನಿಜವಾಗ್ಲೂ ಕೆಲವೊಮ್ಮೆ ಇದು ಕನಸು ಅಂತ ಎನಿಸ್ತಾ ಉಂಟು, ನಂಬಲಿಕ್ಕೆ ಆಗಲ್ಲ. ಫೈನಲಿ ಒಂದು ಮನೆ ಆಗಿದೆ, ನೆಮ್ಮದಿಯಾಗಿ ಇದ್ದೀವಿ, ಕೂತ್ಕೊಂಡಿದ್ದೀವಿ. ಹೇಳುವಾಗ ಕ್ಲೀನ್, ನೋಡುವಾಗ ಕ್ಲೀನ್, ದೊಡ್ಡ ಮನೆ, ಯಾರು ಬಂದರೂ ಒಂದು ನೋಡುವಾಗೆ ಇದೆ, ಹಾಗೆ ಹೀಗೆ ಅಂತ ಹೇಳಿ. ಮೊನ್ನೆ ಕೂಡ ಒಬ್ಬರು ಬಂದಿದ್ದರು, ಅವ್ರು ಹೇಳ್ತಾಯಿದ್ರು ಒಂದು 10 ಮನೆ ಇರೋದಂತೆ ಆ ರೀತಿ. ಅಂದರೆ ರೇರ್ ಮನೆಗಳು, ಅಂದರೆ ನೋಡಿದರೆ ಇದೊಂದು ಮನೆ ನೋಡಬೇಕು ಅಂತ ಆಗುವಂಥ ಮನೆ ಪದೇ ಹೇಳಿ. ಆದರೆ ನಿಮ್ಮದು ಕೂಡ ಒಂದು ಅಂತ ಹೇಳುವಾಗ ಅದೆಲ್ಲ ಅದೊಂದು ಖುಷಿ ಉಂಟಲ್ಲ ನಮಗೆ, ಅದು ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಫೈನಲಿ ಇಂಜಿನಿಯರ್ ಕೂಡ ತುಂಬ ಇದು ಮಾಡಿ ತಲೆ ಖರ್ಚು ಮಾಡಿ ನಮ್ಮ ಮನೆಗೆ ಹೇಗಿದ್ದ ಮನೆಯನ್ನು ಆ ಶೇಪಿಗೆ ತರಬೇಕಾದ್ರೆ ಈಗ ಕೂಡ ನನಗೆ ಒಂದೊಂದು ಎನಿಸೋದು, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಕೂತ್ಕೊಂಡು ನಾನೇ ನೋಡೋದೆಲ್ಲ ಅಲ್ಲಲ್ಲಿ ಹೋಗಿ ಸ್ಟಕ್ ಆಗೋದು. ನಾನು ಒಂದು ಕಡೆ ಕೂತ್ಕೊಂಡ್ರೆ ಅಲ್ಲಿ ಕೂತ್ಕೊಂಡು ಹೀಗೇ ನೋಡೋದು, ಇದು ನನ್ನ ಮನೆ ಅಂತ ಹೇಳಿ. ಅದು ಆ ಫೀಲಿಂಗ್ ಉಂಟಲ್ಲ, ನಾವು ಎಂತ ಹೇಳೋದು, ನಾವು ನಮ್ಮ ಕನಸಲ್ಲೂ ಎನಿಸಿರಲಿಲ್ಲ ಒಂದು ಮನೆ ಕಟ್ತೀವಂತೇಳಿ. ಕಟ್ಟಿದ ಮೇಲೆ ಈ ರೀತಿ ಆಯಿತು ಪರವಾಗಿಲ್ಲ, ಆದರೆ ಈ ರೀತಿ ಮನೆ ಕಟ್ತೀವ ಅಂತೇಳಿ ಅದು ಕೂಡ ಒಂಥರ. ಎಲ್ಲರಿಗೂ ದೇವರು ಆ ಭಾಗ್ಯವನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರೇಯರ್ ಮಾಡೋದು ನಾನು ಯಾವಾಗಲೂ, ಗೊತ್ತುಂಟ. ಎಲ್ಲರಿಗೂ ಆಸೆ ಇರುತ್ತಲ್ವ ಮನೆ ಹಾಕ್ಬೇಕಂತೇಳಿ. ಅದೊಂದು ದೇವರು ಕೊಡಬೇಕು ಎಲ್ಲರಿಗೆ, ಚಿಕ್ಕದಾದರೂ ಪರವಾಗಿಲ್ಲ. ತಮ್ಮದೇ ಅಂತ ಒಂದು ಮನೆ ಇದ್ದರೆ ಆ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ. ಕೆಲವರು ಎಣಿಸ್ತಾರೆ ಡೆಡ್ ಅಮೌಂಟ್ ಅಂತ ಹೇಳಿ ಮನೆ ಕಟ್ಟೋದು, ಕೆಲವರಿಗೆ ಹಾಗೆ ಎನಿಸ್ಬೋದು. ಅದೇ ಅಮೌಂಟನ್ನು ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ದುಡ್ಡು ಬರುತ್ತೆ ಅಂತೇಳಿ. ಆದರೆ ನಮ್ಮ ಸ್ವಂತ ಮನೆ, ನಮ್ಮ ಮನೆ ಅಂತ ಹೇಳುವ ಒಂದು ನೆಮ್ಮದಿ ಉಂಟಲ್ಲ, ಅದು ಯಾವತ್ತೂ ಬರೋದಿಲ್ಲ. ಬಾಡಿಗೆ ಮನೆಯಲ್ಲಿ ಅಂಥದ್ದು ಬರುವುದೇ ಇಲ್ಲ. ಆದರೆ ಕೆಲವರಿಗೆ ಏನು ಮಾಡೋದು, ಬೇರೆ ದಾರಿ ಇಲ್ಲ, ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಆದರೆ ಮನೆ ಒಂದು ಬೇಕು, ನಮ್ಮದೇ ಅಂತ ಒಂದು ಮನೆ ಇದ್ದರೆ ಉಂಟಲ್ಲ, ನಾವು ಏನು ಕೂಡ ಮಾಡ್ಬೋದು ಮನೆಯಲ್ಲಿ. ಇಲ್ಲಿ ನಮ್ಮದೇ ಅಲ್ಲ, ನಮ್ಮದೇ ವಸ್ತು. ನಾವು ಏನು ಇಲ್ಲಿ ಇದ್ದು ಬೇಡ ಅಲ್ಲಿ ಇಡುವುದು, ಅದು ಎಂತ ಹೊಟ್ಟೆ ಬೇಕಾ ಹೊಟ್ಟೆ ಎಂತ ಬೇಕಿತ್ತು ಮಾಡ್ಬೋದು. ಆದರೆ ಬಾಡಿಗೆ ಮನೆಯಲ್ಲಿ ಆ ಸುಖ ಉಂಟ ನಮಗೆ, ಆ ಒಂದು ಇದು ಉಂಟ, ಇರೋದಿಲ್ಲ ಅಲ್ವಾ. ಅದಕ್ಕೆ ನಾನು ಚಿಕ್ಕದಾದರೂ ಪರವಾಗಿಲ್ಲ ಒಂದು ಮನೆ ಇರಬೇಕು ಅಂತ ಹೇಳ್ತಾರಲ್ಲ,
ಆದರೆ ಸ್ವಲ್ಪ ಕಟ್ಟುವಾಗ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಸ್ಪೇಷಿಯಸ್ಸೇ ಕಟ್ಟಿ ನಾನು ಹೇಳೋದಾದರೆ, ಇಷ್ಟು ದೊಡ್ಡ ದೊಡ್ಡ ಕಟ್ಟಿ ಅಂತ ನಾನು ಹೇಳಲ್ಲ, ಆದರೆ ಸ್ವಲ್ಪ ಸ್ಪೇಷಿಯಸ್ ಅಡುಗೆ ರೂಮು ಮೇಯ್ನಾಗಿ ಸ್ವಲ್ಪ ದೊಡ್ಡದಿರಬೇಕು. ಆಮೇಲೆ ಸ್ವಲ್ಪ ಮಲಗುವ ರೂಮ್ ಎಲ್ಲ ಸ್ವಲ್ಪ ದೊಡ್ಡದಿದ್ದರೆ, ಹಾಲ್ ಎಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ. ಕೆಲವು ಚಿಕ್ಕ ಚಿಕ್ಕದಕ್ಕೆ ಹೋಗ್ತಾರೆ, ಮತ್ತು ಆ ಮನೆಯಲ್ಲಿ ಕೂಡ ಅಡ್ಜಸ್ಟ್ ಮಾಡಿರ್ತಾರೆ, ತುಂಬ ಕಷ್ಟ ಆಗುತ್ತೆ. ಹಾಗೆ ನಾನು ಹೇಳೋದು ಸ್ವಲ್ಪ ಇದು ಮಾಡಿ, ಯಾಕೆ ನನಗೆ ಗೊತ್ತು, ನಾನು ಸಫರ್ ಮಾಡಿದ್ದೀನಿ ಎಲ್ಲದರಲ್ಲಿ, ಅದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ಹೇಳೋದು ಅಷ್ಟೇ. ಓಕೆ, ಈಗ ವೀನು ಎಲ್ಲ ಹೊರಗಡೆ ಹೋಗಿದ್ದಾರೆ, ಬರ್ಬೋದು. ಲೇಟ್ ಆಗುತ್ತಾ ಏನೋ, ಅದು ಕ್ಲಾರೋದಿಂದದ ಗಾಡಿ ಏನಾಗಿದೆ ಅಂತೆ, ಹಾಗೆ ವೀನು ಕೂಡ ಹೋಗಿದ್ದಾನೆ, ಒಂದು ಸ್ವಲ್ಪ ಹೊತ್ತಿಗೆ ಬರ್ಬೋದು. ನಾಳೆ ನಮ್ಮ ಲೆವಿದ್ ಬರ್ಡೇ 26 ನಾಳೆ ಲೆವಿದ್ ಬರ್ಡೇ. ಈ ವ್ಲಾಗ್ ಯಾವಾಗ ಬರುತ್ತೆ, ಇಷ್ಟು ಲೇಟ್ ಆಗುತ್ತೆ ನಂಗೆ ಗೊತ್ತಿಲ್ಲ, ನಾವು 2 ದಿನಕ್ಕೊಮ್ಮೆ ಹಾಕೋದಲ್ವ, ಆವಾಗ ತುಂಬ ಲೇಟ್ ಆಗುತ್ತೆ ಅದು. ನೆಕ್ಸ್ಟ್ ಇನ್ನೊಂದೇನೆಂದರೆ, ಮೊನ್ನೆನೇ ವಿನೋದ್ ಮಾಡಿದ್ದು ನಾವು, ಲೇಟ್ ಮಾಡಿದ್ದಲ್ಲ, ಒಂದು ನಿಜವಾಗ್ಲೂ 18ಗೆ ನಾವು ಮೊನ್ನೆ ಮಾಡಿದ್ವಲ್ಲ, ಹಾಗೆ ಫಟಾಫಟ್ ಆಯಿತು ನಮ್ಗೆ. 2 ದಿನದಲ್ಲಿ ಲೆವಿದ್ ಬರ್ಡೇ ಬಂತು. ಈ ರೀತಿ 2 ಖರ್ಚು ಕೂಡ ಹತ್ರ ಬಂತು. ಓಕೆ, ನೋಡೋಣ ಏನು ಮಾಡೋದು ಅಂತ ಹೇಳಿ. ಈಗ ಹೊರಗಡೆ ಹೋಗೋಣ, ಸ್ವಲ್ಪ ಹೊರಗಡೆ ಕೂತ್ಕೊಳ್ತೀನಿ ಹೋಗಿ ಸ್ವಲ್ಪ ಹೊತ್ತು ನೋಡ್ತಾ. ನನ್ನ ಗಿಡ ಬಂದಿದೆ, ಗಿಡವನ್ನು ನೋಡ್ತಾ. ಬಂದರು ನೋಡಿ ಎಲ್ಲಿ ತಿರ್ಗಾಡ್ಲಿಕ್ಕೆ ಹೋಗಿದ್ದು? ನೋಡಿ ಭಾಷೆ ನೋಡಿ ಪಜ್ಜಂದು ಭಾಷೆ ನೋಡಿ, ಇನ್ನೋಸೆಂಟ್ ನೋಡಿ ಪಜ್ಜನ. ಇಲ್ಲಿ ಆಗದಿಂದ ಗೇಟ್ ಓಪನ್ ಮಾಡಿ ಸಾಕಾಗಿದೆ ಇವತ್ತೊಂದು. ಅದಿಟ್ಟು ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ದ, ಒಂದು ಮಾತಾಡ್ಲಿಕ್ಕೆ. ನೀನೆಲ್ಲಿ ಇದಕ್ಕೆ ಹೋಗಿದ್ದ? ನಾಳೆಗೆ ಬೇಕಲ್ಲ ಅದಕ್ಕೆ ಒಟ್ಟಿಗೆ ಬಂದಿತ್ತು. ಅದೇ ಹೇಳ್ಬೇಕು, ಕ್ಲಾರೊಂದು ಗಾಡಿ ಪಂಚರ್ ಆಗಿತ್ತಂತೆ. ಪಂಚರ್ ಅಲ್ಲ, ನಾ ಪಂಚರ್ ಅಂತ ಎನಿಸಿದ್ದು, ಅಲ್ಲಿ ನೋಡುವಾಗ ಅದು ಫ್ಲಾಟ್ ಆಗಿದೆ ಅಲ್ಲ, ಇದು ಏರ್ ನಿಲ್ತಾ ಇಲ್ಲ. ಒಂದ್ಸತಿ ಹಾಕಿದ್ವಿ, ಮತ್ತೆ ಒಳಗೆ ಕುತ್ಕೊಂಡ್ವಿ ಚಾರ್ಜ್ ಆಗ್ಲಿ ಅಂತ, ಪುನಃ ಹೊರಗೆ ಬರುವಾಗ ಗಾಳಿ ಇಲ್ಲ, ಪುನಃ ಗಾಳಿ ಹಾಕಿ ಪಂಚರ್ ಅಲ್ಲ ಬಂದದ್ದು. ನಂಗೆ ಆಗ್ಲಿಲ್ಲ. ಮತ್ತೆ ವೀಣೋ ಹೋಗಿ ಕ್ಲಾರಿಗೆ ಬಚಾವ್ ಮಾಡಿ ತಗೊಂಡ್ ಬಂದ. ಹೇಗೂ ನನ್ನ ವೀಣೋ ಹೋಗಿ ಹೀರೋ ಝೀರೋಗೆ ಬಚಾವ್ ಮಾಡಿದ. ಎಂತದ ವಿಡಿಯೋ ಆಫ್ ಆಗ್ಲಿ. ನಿಮಗೆ ವೇಟ್ ಮಾಡಿ ನಾವು ಇಲ್ಲಿ ಹೊರಗಡೆ ಬಾಕಿ ನೋಡಿ ಎಲ್ಲಿ ಕೂತ್ಕೊಂಡಿದ್ದೀವಿ ಆಗದಿಂದ. ಸ್ವಲ್ಪ ಹೊತ್ತಾಗಿ ಹೊರಗೆ ಎಂತ ವಿಷಯ. ಓಕೆ, ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕೆ ಗೊತ್ತುಂಟಾ? ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಲೆವಿಯನ್ನ ಬರ್ಡೇ ಇವತ್ತಲ್ಲ ನಾಳೆ, ಆದರೆ 12 ಗಂಟೆಗೆ ಇವತ್ತಿಗೆ. ಅದಕ್ಕೆ ಒಂದು ಕೇಕ್ ಎಲ್ಲ ತೊಗೊಂಡು ಬರಲಿ. ಹಾಗೂ ಇವತ್ತು ತುಂಬ ಬ್ಯುಸಿ ಇದ್ವಿ ನಾವು, ಅದಕ್ಕೆ ನಾವು ಏನು ತಯಾರಿ ಕೂಡ ಮಾಡಲಿಲ್ಲ ಊಟ ಮಾಡಲಿಕ್ಕೆ. ಅದಕ್ಕೆ ನಾವು ಹೊರಗಿಂದ ಇದು ತರಲಿಕ್ಕೆ ಕೂಡ ಇದ್ವಿ, ಸ್ವಲ್ಪ ಅದು ತಿನ್ನಲಿಕ್ಕೆ. ಹಾಗೆಯೇ ನಾವು ಹೊರಗೆ ಹೋಗ್ತೀವಿ, ನಿಮಗೆ ಕೂಡ ತೋರಿಸ್ತೀವಿ ಏನೆಲ್ಲ ಮಾಡ್ತೀವಿ ಅಂತ. ಅಷ್ಟೇನು ಮಾಡೋದಿಲ್ಲ, ಆದರೂ ನೋಡುವ, ಹೋಗುವ. ಹೆಲ್ಮೆಟ್ ಕೂಡ ಹೆಲ್ಮೆಟ್. ಓಕೆ, ನಾವು ಅಲ್ಲಿಸ್ ಕಿಚನ್ಗೆ ಬಂದ್ವಿ. ಇಲ್ಲಿ ನಾವು ನಮ್ಮ ಎಲ್ಲ ಪಾರ್ಸಲನ್ನು ತಗೊಂಡು ಈಗ ನಾವು ಮನೆಗೆ ಹೋಗೋದು. ಇವಾಗ ಇದೆಲ್ಲ ಬಂತು, ಫ್ರೈಡ್ ರೈಸ್ ಎಲ್ಲ. ಇವಾಗ ಹೊರಗಡೆ ಕೂತ್ಕೊಂಡು ತಿನ್ನೋದು. ಆಮೇಲೆ ನಾವು ಫಿಲ್ಮ್ ನೋಡ್ತಾ ಇದ್ವಿ ಅಷ್ಟು ತನಕ, ಮಕ್ಕಳು ಬರೋ ತನಕ. ಒಂದು ತುಂಬ ಲೇಟ್ ಆಗಿತ್ತು. ಇನ್ನು ಹೊರಗಡೆ ಕೂತ್ಕೊಂಡು ತಿಂದು ಮತ್ತೆ ಫಿಲ್ಮ್ ಕಂಟಿನ್ಯೂ ಮಾಡಿ. ಓಕೆ, ಇವಾಗ ನಮ್ಮ ಲೆವಿದ್ದು ಇವತ್ತು ಬರ್ಡೇ. ಹಾಗೆ 12 ಗಂಟೆ ಆಯಿತು. ಇವಾಗ ಕೇಕ್ ಕಟ್ ಮಾಡೋಣ ಅಂತೇಳಿ ನಾವು ಫಿಲ್ಮ್ ನೋಡ್ತಾ ಇದ್ವಿ. ಹಾಗೆ ಇಲ್ಲಿಂದಲೇ ಕೇಕ್ ಎಲ್ಲ ಕಟ್ ಮಾಡೋಣ ಅಂತೇಳಿ. ಹೋಗ ಕರಿಯಾ. Happy birthday to you. Happy birthday to you. Happy birthday to you, dear Levin. Happy birthday to you. Happy birthday, Levi.
ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. Happy birthday to you. Happy birthday to you. Happy birthday.